ಈ ನಡುವೆ ಅಮ್ಮಾಜಿ ನೀವು ಯಾವತ್ತೂ ಕೂಡ ಅವರನ್ನ ಸಂಪರ್ಕಿಸುವಂತ ಪ್ರಯತ್ನ ಮಾಡಿಲ್ವ? ಯಾಕಂದ್ರೆ ಗುರುವಾದವ್ರಿಗೆ ಯಾವಾಗ್ಲೂ ಕೂಡ ಆ ತರದ ಒಂದು ಭಾವನೆ ಇರುತ್ತೆ, ನನ್ನ ಶಿಷ್ಯ ಅಂದ್ರೆ ಯಾವಾಗ್ಲೂ ಕೂಡ ಹಾಳಾಗಬಾರ್ದು ಅನ್ನುವಂತ ಭಾವನೆ ಇರುತ್ತೆ. ನೀವು ಯಾವಾಗ್ಲೂ ಕೂಡ ಈ ತರದ ಗಂಡಾಂತರಗಳು ಇದೆ ಅನ್ನುವಂಥದ್ದನ್ನ ಬೇರೆ ರೀತಿಯಲ್ಲಾದ್ರೂ ತಿಳಿಸುವಂತ ಪ್ರಯತ್ನ ಮಾಡ್ಲಿಲ್ವಾ? ಇಲ್ಲ, ಇಲ್ಲಿ ಶಿಷ್ಯ ಗುರುವಿನ ಸಂಬಂಧ ಬರಲೇ ಇಲ್ವಲ್ಲ. ಇಲ್ಲಿ ಶಿಷ್ಯ ಗುರುವಿನ ಸಂಬಂಧ ಬರಲೇ ಇಲ್ಲ. ಒಂದು ಫ್ರೆಂಡಿನ ಮೂಲಕ ಬಂದಿದ್ರು. ಅಮ್ಮಾಜಿ ನನ್ನ ಆಶೀರ್ವಾದ, ಅದು ಕೈ ಮುರಿದಾಗ ಆ ಸಮಯದಲ್ಲಿ ನಿಮ್ಮ ಮನೆಗೆ ಅವರೇ ನಿನ್ನ ಆಶೀರ್ವಾದಕ್ಕೆ ಬರ್ತೀನಿ ನಾನು ಅಂತ ಅವರೇ ಹೇಳಿದ್ರು, ಅವರೇ ಹೋದರು. ಇಲ್ಲಿ ಗುರು ಶಿಷ್ಯರು ಅಥವಾ ಮಾರ್ಗದರ್ಶನ ಕೊಡುವಂಥ ಸ್ಥಾನಮಾನ ಅವ್ರು ಉಳಿಸ್ಕೊಳ್ಳೂ ಇಲ್ಲ, ಆ ಒಂದು ಇದಕ್ಕೆ ಬರಲೂ ಇಲ್ಲ. ಅವರು ಈಸ್ ಒನ್ ಆರ್ಟಿಸ್ಟ್, ಒಂದು ಆ್ಯಕ್ಟ್ರ್ ಅಂತ ಹೋಗ್ಬಿಟ್ರು. ಆದರೆ ಇಲ್ಲಿ ನಾನು ಎಂದಿಗೂ ಯಾರಿಗೂ ಕೂಡ ವಾಲಂಟಿಯರ್ ಆಗಿ ಹೇಳಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅವರು ತೆಗೆದುಕೊಳ್ಳುವ ಮಿತಿ ಇದೆಯಲ್ಲ, ಅದು ಬೇರೆ ಬೇರೆ ಥರ ಹೋಗ್ಬಿಡತ್ತೆ. ಕೆಲವು ಸರ್ತಿ ಏನಾಗುತ್ತೆ ನೋಡ್ದ, ನಾವೆಲ್ಲ ಫೇಮಸ್ ಪರ್ಸನಾಲಿಟೀಸ್, ಇವರು ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದು ನನಗಿಷ್ಟ ಇಲ್ಲ. ಯಾಕಂದರೆ ನಾನು ಸಾಧನಾ ಪಾತಲ್ಲಿರೋದ್ರಿಂದ ನನಗೆ ದೇವಿ ಮತ್ತು ಹನುಮ ಮತ್ತು ಶಿವ ಇವರ ಅನುಗ್ರಹದೊಂದಿಗೆ ನಾನು ಹೋಗೋಕ್ಕೆ ಇಷ್ಟಪಡ್ತೀನಿ. ಇನ್ನೊಬ್ಬರ ಪ್ರಚಾರಕ್ಕೋಸ್ಕರನೋ ಇದು ಕೂಡ ನಾನು ಇವತ್ತು ಕೂಡ ಮಾತಿಗೆ ಕೂರ್ತಾ ಇರಲಿಲ್ಲ. ಆದರೆ ನಾನು ಕೂರ್ತಾ ಇರೋ ಉದ್ದೇಶ ವಿಜಯಲಕ್ಷ್ಮಿ ಅವರ ಧರ್ಮಪತ್ನಿ. ಯಾಕೆ ಅಂದರೆ ಆ ಧರ್ಮಪತ್ನಿ ಎಲ್ಲ ಕಡೆ ಅಲಿತಾ ಇದ್ದಾರೆ ಒಂದು ಮಾಂಗಲ್ಯ ಭಾಗ್ಯ ಉಳಿಸ್ಕೊಳ್ಳಿಕ್ಕೆ. ಅಂದರೆ ಮಾಂಗಲ್ಯ ಭಾಗ್ಯ ಅಂದರೆ ಅರ್ಥ ಇಷ್ಟೇ, ಆ ವ್ಯಕ್ತಿ ಅವರ ಗಂಡನಾದವನು ತೊಂದರೆಗೊಳಗಾಗ್ದಲೇ ಹೊರಗೆ ಬರಬೇಕು ಅಂತ ಹೋರಾಡ್ತಾ ಇದೆ ಆ ಹೆಣ್ಮಗಳು. ಆ ಹೆಣ್ಣು ಮಗಳಿನ ಒಂದು ಹೋರಾಟಕ್ಕೋಸ್ಕರ ನಾನು ಇವತ್ತಿನ ದಿನ ಕುತ್ಕೊಂಡು ಇವತ್ತೆಲ್ಲ ಚಾನಲಲ್ಲೂ ಮಾತಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇನ್ನೇನಿಲ್ಲ, ಆ ಧರ್ಮಪತ್ನಿಗೂ ಕೂಡ ಅವಮಾನ ಆಗಿತ್ತು, ತುಂಬ ನೋವು ಕೊಟ್ಟಿದ್ರು. ಒಂದು ಹೆಣ್ಣಿನ ವ್ಯಾಮೋಹದಲ್ಲಿ ಬಿದ್ದು ಈ ದುರಂತ ಮಾಡಿಕೊಂಡ್ರು. ಇನ್ನೊಂದು ಹೆಣ್ಣಿನಿಂದಾನೇ ಅವ್ರು, ಅಂದರೆ ಧರ್ಮಪತ್ನಿಯಿಂದ ಅವ್ರು ಹೊರಗೆ ಬಂದರೆ ಸಂತೋಷ ಅಲ್ಲಪ್ಪ. ಅವರಿಗೊಂದು ಮಾಹಿತಿ ಹೋಗಲಿ, ಒಂದು ತಿಳುವಳಿಕೆ ಹೋಗಲಿ, ಇನ್ಮೇಲೆ ಅಕಸ್ಮಾತ್ ಅವ್ರು ಬಂದರೆ ತಿದ್ದುಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇಲ್ಲಿ ಏನಾಗ್ತಾ ಇದೆ ಗೊತ್ತಾ, ನಾನು ಮಾಡಿದ್ದೇ ಸರಿ, ನಾನೇ ಸರಿ, ನಾನು ಅನ್ನೋ ಪದ ಅವರಲ್ಲಿ ಬಹಳ ತುಂಬಿಕೊಂಡ್ಬಿಟ್ಟಿದೆ. ಅದೇನಾಗುತ್ತೆ, ಆ ಅಹಂ ಅನ್ನೋದಿದೆಯಲ್ಲ, ಅಹಂಕಾರವಾಗಿ ಪರಿವರ್ತನೆ ಆದಾಗ ಆ ಭಗವಂತ ನೋಡ್ತಾನೆ, ನನ್ಕಿನ್ನ ದೊಡ್ಡವನಾಗಕ್ಕೆ ಹೋಗ್ಬೇಡ ನೀನು ಅಂತ ಶಿಕ್ಷೆ ಕೊಡ್ತಾನೆ. ಆ ಶಿಕ್ಷೆಯಲ್ಲಿ ಏನೂ ತಪ್ಪು ಮಾಡ್ದಲೇ ಇರುವಂಥವರೆಲ್ಲ ನೊಂದ್ಕೋತಾ ಇದ್ದಾರೆ. ಅವ್ರ ತಾಯಿ ಇರಬಹುದು, ಅವ್ರ ಮಗ, ಮುಖ್ಯವಾಗಿ ಅವ್ರ ಮಗನ ಭವಿಷ್ಯ. ಯಾಕಂದರೆ ಇವತ್ತಿನ ದಿನ ಚಿಕ್ಕ ಪುಟ್ಟದಕ್ಕೂ ಮಕ್ಕಳನ್ನ ದೋಷಣೆ ಮಾಡ್ತಾರೆ ಎಲ್ಲರೂ. ನಿನ್ನ ತಂದೆ ಹೀಗೆ ಆ ಒಂದು ನೋವು ಆ ಪುಟ್ಟ ಬೆಳೆಯುವ ಮಗುವಿನ ಮನಸ್ಸು ಮೇಲೂ ಪರಿಣಾಮ ಬೀರುತ್ತಲ್ಲ, ಅದು ಬೀರಬಾರ್ದು. ಯಾಕಂದರೆ ಆ ಮಗುದು ಒಂದು ಯಾವುದೋ ಒಂದು ಯೂಟ್ಯೂಬಲ್ಲಿ ನೋಡುವಾಗ ನೋಡಿದೆ, ಫೇಸ್ಬುಕ್ಕಲ್ಲಿ, ಎಲ್ರಿಗೂ ಥ್ಯಾಂಕ್ಸು, ನೀವು ತುಂಬ ಹೀಗೆಲ್ಲ ಅಂದರೆ ಆ ನೊಂದ ನುಡಿ ಆ ಮಗು ಇದೆಯಲ್ಲ, ಅದು ನಾವು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಒಂದು ಮಗುವಿಗೆ ಈ ಥರ ತೊಂದರೆ ಆಗ್ತಾ ಇದೆ, ಒಂದು ಅವಳ ಧರ್ಮಪತ್ನಿಗೆ. ಮತ್ತು ಇನ್ನೊಂದು ವಿಚಾರ ಅಂದರೆ ಅವರು ಸ್ವಂತ ಹೆತ್ತ, ಈಗ ನಾವು ಯಾರೋ ಏನೋ ನಮಗೆ ಅವ್ರು ಅನ್ನ ಬೇಕು, ಮನೇದು ಊಟ ಬೇಕು ಅಂತ ಕೇಳುವಾಗ ಕರಳು ಚುರ್ರನಂತೆ ಅಂದಾಗ ಅವರು ಸ್ವಂತ ಜನ್ಮ ಕೊಟ್ಟ ತಾಯಿ ಹೇಗಾಗಿರ್ಬೋದಪ್ಪ. ಕಣ್ಣಲ್ಲಿ ಕಣ್ಣೀರಲ್ಲ, ರಕ್ತ ಬರೋ ಸ್ಥಿತಿ ಇರಬಹುದು ಅಲ್ವಾ. ಯಾಕಂದರೆ ಒಂದು ಮಗು, ಒಂದು ಒಳ್ಳೆ ಹಬ್ಬ ಹರಿದಿನದಲ್ಲಿ ಒಂದು ಮಗು ಊಟ ಮಾಡಲಿಲ್ಲ ಅಂದರೆ ತಾಯಿ ಊಟ ಮಾಡಲ್ಲ ಅನ್ನುವಾಗ, ಇವಾಗ ಇವ್ರು ಪರಿತಪಿಸ್ತಾ ಇದ್ದಾರೆ, ಅದಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅನ್ನೋವಾಗ ಆ ತಾಯಿ ಹೃದಯ ಎಷ್ಟು ಮಿಡಿತಾ ಇರ್ಬೋದು, ನೋಯ್ತಾ ಇರ್ಬೋದು, ಆ ಅಂತಃಕರಳು ಎಷ್ಟು ನೊಂದ್ಕೋತಾ ಇರ್ಬೋದು ಅಲ್ವಾ. ಇದನ್ನೆಲ್ಲ ಗಮನವಾಗಿ ಇಟ್ಕೊಂಡಾಗ ಇವರು ಕೆಲವೊಂದು ತಪ್ಪುಗಳನ್ನು ಅಕ್ಸೆಪ್ಟೆನ್ಸಿ, ಅಂದರೆ ಅವರೇ ನಾನು ಹೋಗಿ ಸರೆಂಡರ್ ಆಗು ಅನ್ನೋ ಮಾತು ಹೇಳ್ತಾ ಇಲ್ಲ, ಅದು ನಿರ್ಧಾರ ತರ್ಕ ಎಲ್ಲ ಗೌರ್ಮೆಂಟ್ ಅಂದರೆ ಲಾ ಆ್ಯಂಡ್ ಆರ್ಡರ್ಗೆ ಬಿಟ್ಟಿದ್ದು. ಆತ್ಮಸಾಕ್ಷಿಯಾಗಿ ನಾನು ಏನು ಮಾಡಿದ್ದೀನಿ, ಇನ್ಮೇಲೆ ಮಾಡಲ್ಲ ಅನ್ನುವ ಚಿಂತನೆ ತಂದುಕೊಂಡ್ರು ಎಷ್ಟೋ ಸ್ಟೆಪ್ಪು ಮುಂದೆ ಹೋಗ್ತೀವಿ. ಅದರ ಜೊತೆಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಆ ಕೈದಿ ನಂಬರ್ಗಳನ್ನೆಲ್ಲ ಹಾಕ್ಕೊಂಡು ಓಡಾಡ್ತಿದ್ದಾರೆ ಅಭಿಮಾನಿಗಳು, ಅದು ಬಹಳ ದೊಡ್ಡ ತಪ್ಪು. ಯಾಕೆ ಅಂದರೆ ಯಾವ ಒಂದು ಪದವನ್ನು ನಾವು ಪದೇ ಪದೇ ಹೇಳ್ತೀವಿ ಅದು ಅಷ್ಟೇ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಯಾವುದೇ ಒಂದು ಮಂತ್ರ ಪಠನೆ ಅಂತೀವಿ, 108 ಸರ್ತಿ ಹೇಳು ಅಥವಾ 10 ಮಾಲೆ ಹೇಳು, ಅಂದರೆ 108 × 10 ಹೇಳು. ಯಾವುದು ಲಭ್ಯ ಆಗಬೇಕು ಅಂತ ಅಂದ್ಕೊಂಡಿರ್ತೀವಿ, ಯಾವುದು ನಮಗೆ ಸಿಗಬೇಕು, ಯಾವುದು ದಕ್ಕಬೇಕು ಅಂದ್ಕೊಂಡಿರ್ತೀವಿ, ಅದು ಪದೇ ಪದೇ ಹೇಳು ಅಂತ ಹೇಳ್ತೀವಿ. ಅಂಥದ್ರಲ್ಲಿ ನಾವು 1,00,000 ಜಪ ಮಾಡೋಕ್ಕೆ ಎಷ್ಟು ತಿಂಗಳು ತಗೋತೀವಿ. ಇವ್ರು ಕೈದಿ ನಂಬರ್ ಹಾಕೊಂಡಾಗ ಎಷ್ಟು ಕೋಟಿ ಜನ ಒಂದೇ ದಿನ ನೋಡಿಬಿಡ್ತಾರ, ಒಂದೇ ದಿನ ಓದ್ತಾರ, ಅಲ್ಲಿಗೆ ಎಷ್ಟು ದುರಂತ ಆಗತ್ತೆ ಆ ವ್ಯಕ್ತಿಗೆ ಅಲ್ವಾ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.